ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಯಮಾಲಾಜಿಯವರು ಈಗ ನಮ್ಮ ಒಂದು ಚೇಂಬರ್ಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದಕ್ಕೆ ಅವರಿಗೆ ನಾವು ಶುಭಾಶಯ ತಿಳಿಸುವ ಮುಖಾಂತರ ಜೊತೆಗೆ ನಮ್ಮ ಆತ್ಮೀಯ ಗೆಳೆಯರು, ನಮ್ಮ ನಿರ್ಮಾಪಕರು ಸುರೇಶ್ ಗಣೇಶ್, ನಮ್ಮ ನಿರ್ಮಾಪಕರು ಅವರಿಂದ ಆಗಿರಲಿಲ್ಲ, ಅದು ಕೂಡ ಅವ್ರ ತಂದೆ ಅವರ ಸ್ನೇಹಿತರು, ಮುಸ್ಲಿ ಅವ್ರ ಮಕ್ಕಳು, ನಮ್ಮ ಶಾಲಾ ಗೋವಿಂದ ಅವರ ಬ್ರದರು ರಾಮಮೂರ್ತಿ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅವ್ರು ಬಿಡಿ, ಅವರು ನಮ್ಮ ಫ್ರೆಂಡು ಏನು ರಮೇಶ್ ರೆಡ್ಡಿ ಅವರು ಸಾಹೇಬ್ರೆ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಅನೇಕ ಹಿರಿಯರು ಕೂತಿದ್ದೀರಿ. ಇಲ್ಲಿ ಎಲ್ಲರೂ ಕೂಡ ಮುಖ ಪರಿಚಿತರೆ, ಇಲ್ಲ ಸ್ವಲ್ಪ ಹೊಸ ಮುಖ ಬಂದಿರ್ಬೋದು. ಎಲ್ಲರೂ ನಮಗೆ ಅನ್ನ ಹಾಕಿ ಸಾಕೋರೆ. ಇವರು 40 ವರ್ಷ ಅಂತ ಅಂದ್ರೆ ನಾನು ಬಂದು ನವೆಂಬರ್ 17, 80 ಬಂದೆ. ಅದೇ ನಾವು ಸ್ವಲ್ಪ ಸೀನಿಯರ್ ಆಗಿತ್ತು. ನನಗೆ ಡೆಲ್ಲಿ ಅವ್ರ ನೆನಪು ಚೆನ್ನಾಗಿದೆ. ಪಾಪ ಅವ್ರ ಫೈಲ್ಗಳೆಲ್ಲ ಹಿಡ್ಕೊಂಡು ಎಲ್ಲ ಓಡಾಡೋ ಅಂತ ಕೆಲಸಗಳನ್ನ ನಾನು ನೋಡಿದ್ದೀನಿ. ಅದಾದ್ಮೇಲೆ ಇದು ಫಾರ್ಮೇಶನ್ ಆದಾಗ ನಿರ್ಮಾಪಕರ ಸಂಘಗಳಿಗೂ ಇದಕ್ಕೂ ಆದಂತ ಗಲಾಟೆಗಳನ್ನು ನೋಡಿದ್ದೀನಿ. ಅದು ಮಹಾನ್ ಗಲಾಟೆಗಳು, ಗಲ್ಗಿಲೆಲ್ಲ ತುರುವಂಥದ್ದು, ಒಡೆದಾಡೋದು, ಯಾವ್ದೋ ಮಟ್ಟಕ್ಕೆ ಕೊಟ್ಟಾಗಿತ್ತದು, ಅದನ್ನು ನೋಡಿದ್ದೀನಿ. ಅದ್ರ ಬೆಳವಣಿಗೆ ನೋಡಿದ್ದೀನಿ. ಆಮೇಲೆ ಒಂದು ಸಣ್ಣ ಅಳಿಲ್ ಸೇವೆಗಳು ಕೂಡ ಇಲ್ಲಿಗೆ ಮಾಡಿದಂಥದ್ದು ಇದ್ದಾವೆ. ಅನೇಕ ನೋಡಿದ್ದೀನಿ ನಾನು. ಬೆಳವಣಿಗೆ ಚೆನ್ನಾಗಾಗಿದೆ. ಇವತ್ತು ಇವ್ರನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಬಹಳ ನೋವಾಗ್ತದೆ. ಸಾರಾಗೋದ್ದೆ ಅವ್ರಿಗೆ ಗೊತ್ತು ನಾವು ಬೆಳೆದಂತ ದಿನಗಳು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, 1-2 ತಿಂಗಳು ಕತೆ ಮಾಡ್ತಿದ್ವಿ. ಕತೆ ಸಾಧಕ ಬಾಧಕ ಸರಿ ಇದೆಯೋ ಇಲ್ವೋ ನೋಡಿ ತಿಳ್ಕೊಂತಾ ಇದ್ವಿ. ಅದಾದ್ಮೇಲೆ ಕಲಾವಿದರನ್ನ ಬುಕ್ ಮಾಡ್ತಾ ಇದ್ವಿ. ಏನ್ ಸರ್, ಆಲ್ಟರ್ನೇಟ್ ABC, ಇವ್ರು ಬಿಟ್ರೆ ಇವ್ರು ಬಿಟ್ರೆ ಅವರು. ಅದಾದ್ಮೇಲೆ ಡೈರೆಕ್ಟ್ ಆಗಿರ್ತಾರೆ. ನಂಬರ್ ಆಫ್ ಡೇಸ್ ಅಲ್ಲಿ ಎಷ್ಟು ಲೊಕೇಶನ್, ಯಾರ್ಯಾರಿಗೆ ಎಷ್ಟು ಪಟ್ಟೆ, ಒಂದು ಆಕ್ಷನ್ ಪ್ಲಾನ್. ಅದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ರು ಅಂದ್ರೆ, ಸುಮಾರು ಒಂದು 25-30 ಲಕ್ಷಕ್ಕೆ ಒಂದು ಸಿನಿಮಾ ಮಾಡಿ 50 ಲಕ್ಷ ವ್ಯಾಪಾರ ಮಾಡಿದಂತ ದಿನಗಳನ್ನ ನಾವು ನೋಡಿದ್ವಿ. ಡಿಸಿಪ್ಲಿನ್ ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ಥಿಯೇಟರ್ ಫುಲ್, ಗಲ್ಲ ನೀಲ್, ಆ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ. ಈ ಹಾಳಾದ ಮೊಬೈಲ್ಗಳು ಬಂದ್ಬಿಟ್ಟು ಸೆಲ್ಫ್ ಬೂಸ್ಟಿಂಗ್ ಯಾವ ತರ ಆಗಿದೆ ಅಂದ್ರೆ, ನಿಮ್ಗೆ ಏನ್ ಸುಳ್ಳು ಹೇಳೋದು ಪಾಪ ಅಮಾಯಕ ಜನರು ನಂಬೋ ತರ ಆಗೋಗ್ಬಿಟ್ಟಿದೆ ಜಗತ್ತು. ಆ ತರ ಆಗೋಗ್ಬಿಟ್ಟಿದೆ. ಎಲ್ಲಿಗೆ ಹೋಗ್ತಾ ಇದೆ ಸಿನಿಮಾ ಅಂದ್ರೆ ನೀವು ಇಮ್ಯಾಜಿನ್ ಮಾಡಕ್ ಆಗದಿರೋ ಸ್ಟೇಜ್ ಹೋಗ್ತಾ ಇದೆ. ಡೋಂಟ್ ಬಿಲೀವ್. ಅಸತ್ಯ ನೋಡಿದ್ರೆ ನಾವು ಹಾಳಾಗಿ ಹೋಗ್ತೀವಿ. ಇವತ್ತು ಎಷ್ಟು ರಾತ್ರಿ ಗಂಟಲ್ಲಿ ನೀರು ಹಾಕ್ತೀವಿ ನಾವು. ಯಾವ್ದಾದ್ರು ಹಳೆಯ ಹಾಡುಗಳನ್ನ ನೋಡಿದ್ರೆ, ನಮ್ಮ ಶೂಟಿಂಗ್ ನಡೆದಂಥದ್ದು ನೋಡಿದ್ರೆ, ನಮ್ಮ ಹಳೆಯ ಕಲಾವಿದರನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಎಂತ ಬ್ಯೂಟಿಫುಲ್ ಕಾಲದಲ್ಲಿ ಹುಟ್ಟಿದ್ವಿ. ನಮ್ಮಂತ ಅದೃಷ್ಟವಂತ ಜಗತ್ತಲ್ಲಿ ಯಾರಿಲ್ಲ ಅಂತ ಗೋಲ್ಡನ್ ಏರಾ. ನಮ್ಮ ಹುಡುಗರು, ಪ್ರೊಡಕ್ಷನ್ ಹುಡುಗರು, ಡೋಂಟ್ ಬಿಲೀವ್. ನನಗೆ ರೆಗ್ಯುಲರ್ ಆಗಿ ಹಂಡೆ ಅಂತ ಇದ್ದ, ಎಲ್ಲ ಅವನಿದ್ದ. ಇನ್ನು ಅನೇಕ ಇದ್ರು ನಮ್ಗೆ. ಗಂಗಾಧರ ಅಂತ ಒಬ್ಬ ಇದ್ದ, ಹಲಾಲ್ ಬುಲಾಲ್ ಬಾಬು ಅಂತ ಒಬ್ಬ ಇದ್ದ. ಅವನ ಗೊತ್ತಿಲ್ಲ, ಅವನ ಹೀಗೆ ಮಾಡ್ಕೊಡೋನು. ಅವನ ಈಗ ನಮ್ಮದೇ ಆದಂತ ಒಂದು ಸೆಟಪ್ ನ ಮಾಡ್ಕೊಂಡಿದ್ವಿ. ನಮ್ಮ ಸಿನಿಮಾ ನಾನು 29 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದೆ. ರವಿ ನಮ್ಮ ಮ್ಯಾನೇಜರ್. ಕೇಳಿ ಅವ್ರಿಗೆ ನಾವೆಲ್ಲ ಹೆಂಗ್ ಪ್ರೊಡಕ್ಷನ್ ಮಾಡ್ತಿದ್ವಿ ಅಂದ್ರೆ, ಒಂದು ಹೇಳಕ್ಕೆ ಅಸಾಧ್ಯ. ಅಷ್ಟು ಅದ್ಭುತವಾಗಿ ನಾವು ಬ್ಯಾಕಪ್ ಆದ್ರೆ ಎಲ್ಲರಿಗೂ ಕೂಡ ಬಟ್ಟೆ ಕೊಡುವಂಥದ್ದು, ಇನ್ನೊಂದು ಕೊಡೋದು, ಬಹಳ ಸಂತೋಷವಾಗಿ ಮಾಡ್ತಿದ್ವಿ. ಭಗವಂತನ ಕೃಪೆಯಿಂದ ಚೆನ್ನಾಗಿ ದುಡ್ಡು ಮಾಡಿದ್ವಿ. ಚೆನ್ನಾಗಿ ಹಿಟ್ಟಾಗಿದೆ. 14 ಲಕ್ಷ ಹಾಕಿ 69 ಲಕ್ಷ ಲಾಭ ಮಾಡಿದಂತ ದಿನಗಳನ್ನ ನಾವು ಕಟ್ಟಿದ್ದೀವಿ. ಬಹಳ ಕಷ್ಟವಿದೆ. ಯಾಕೆ ಅಂದ್ರೆ, ಒನ್ಲಿ ಒನ್ ಥಿಂಗ್, ಡಿಸಿಪ್ಲಿನ್ ಇಲ್ಲ. ಎಲ್ಲಿ ಶಿಸ್ತಿಲ್ಲ ಬೆಳವಣಿಗೆ ಆಗೋಲ್ಲ ಜಾಗ. ಅದು ಬಹಳ ದೊಡ್ಡ ದುರಂತ. ಮುಂಚೆ ಎಲ್ಲ ಕತೆ ಹೀರೋ ಆಗಿದ್ದ, ಕಥೆನೇ ಹೀರೋ, ಕತೆಗಿದ್ರೆ ಹೀರೋ ಗೆಲ್ತಾ ಇದ್ದ. ಇವತ್ತು ಉಲ್ಟಾ ಆಗಿದೆ. ನಾವೇನ್ ಮಾಡಕ್ಕಾಗಲ್ಲ. ನಾವು ಅದನ್ನೇ ಹೇಳ್ದ ಅದು ಬೇರೆ ಕಾಂಟ್ರವರ್ಸಿ ಹೊಡ್ಬಿಡ್ತಾರೆ. ನಾನು ಹೇಳ್ದಿರೋ ಸಮಾಚಾರಗಳು ಹೇಳಕ್ ಮಾತಿಗೆ. ಹಾಗೆ ಹೆಂಗೆಲ್ಲೋ ಇದ್ದಂಥದ್ದು ಏನೇನು ಆಯ್ತಲ್ಲ ಪಾಪ. ಇವತ್ತು ಸಾವಿರಾರು ಜನ ಕಾರ್ಯಕ್ರಮರು, ನಮ್ಮ ಕಾರ್ಯಕರ್ತರುಗಳೆಲ್ಲ ಇಲ್ಲ ಇದ್ದಾರೆ ಪಾಪ. ಅವ್ರಿಗೂ ಇವ್ರು ಹೇಳ್ಬೇಕಾದ್ರೆ ನೋವಾಯ್ತು ನಮ್ಮ ಮನಸ್ಸಿಗೆ. ಸೂರಿಲ್ಲ, ಮನೆ ಇಲ್ಲ. ಇಲ್ಲೇ ಬಂಗಾರಪ್ಪ ಅವ್ರು ಮಾತು ಕೊಟ್ಟಿದ್ರು, ಮಾಡ್ಕೊಡ್ತೀವಿ ಅಂತ. ಏನಕ್ಕೆ ಮಿಸ್ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಸ್ವಂತ ಕಚೇರಿ ಇಲ್ಲ. ಯಾರು ಅಧಿಕಾರಿಗಳು ಬಂದವಂತೆ ರೆಕಮೆಂಡ್ ಮಾಡಿ, ದಯಮಾಡಿ ಮುಖ್ಯಮಂತ್ರಿ ರೆಕಮೆಂಡ್ ಮಾಡಿ. ಇವತ್ತು ಎಷ್ಟೋ ಜನ ಭೂ ಮಾಫಿಯಾ ಅವರು ಸುಮ್ಮನೆ ಜಾಗಗಳನ್ನೆಲ್ಲ ಹೊಡ್ಕೊಂಡು ಕಾಸುಗಳನ್ನ ಮಾಡ್ಕೊಂಡಂತ ಜನಗಳು ಇರೋ ಮಧ್ಯ ಇವತ್ತು ಕಲೆಗೋಸ್ಕರ
ಇದಕ್ಕೆಲ್ಲ ಸೇವೆ ಮಾಡುವಂತ ಒಂದು ಜಾಗವನ್ನ ಖಂಡಿತ ಮುಖ್ಯಮಂತ್ರಿಗಳು ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ, ಇಲ್ಲ ಅನ್ನೋದು. ಅದಕ್ಕೆ ಕೇಳೋ ವಿಧ ಇದೆ. ಮೇಡಮ್ ಇದ್ದಾರೆ, ಒಳ್ಳೆ ಆಯ್ಕೆ ಮಾಡಿದ್ರು ನೀವು, ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಸೆಲೆಕ್ಟೆಡ್ ಗುಡ್ ಲೇಡಿ, ಅವರಿಗೆ ಒಂದು ಒಳ್ಳೆ ಅದ್ಭುತವಾದಂತಹ ಸರ್ಕಾರಗಳ ಜೊತೆ ಮಾತಾಡುವಂಥದ್ದು ಇದೆ. ಅವರು ಮಂತ್ರಿಗಳಾಗಿದ್ರು, ಶಾಸಕರಾಗಿದ್ರು. ಸೊ ಇನ್ನು ಸಾರಾ ಗೋವಿಂದವ್ರ ಬಗ್ಗೆ ಹೇಳದೇ ಬೇಕಾಗಿಲ್ಲ. ಆ ಅಪ್ಪನಿಗೆ ದೇವರು ಬ್ರಹ್ಮ ಹಣೆ ಬರನೇ ಬರ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ. ಈ ಸಾಯೋವರೆಗೂ ಇಡ್ಲಿ ಒಡೆ ತಿನ್ಕೊಂಡು ಸಿನಿಮಾದವ್ರ ಜೊತೆನೇ ನೀನು ಆ ಕಡೆ ಈ ಕಡೆ ಹೋಗಂಗೆ ಇಲ್ಲ, ಹೋದ್ರೆ ಒಲೆ ಕೊಡ್ತೀನಿ ಅಂತ ಹೇಳ್ಕೊಡ್ತೀನಿ. ಇವತ್ತಿದ್ದ ಅಲ್ಲ ರೀ, ಚೇಂಬರ್ ಭಾಗ ಇದು, ಚೇಂಬರ್ ಅಂತೀರಿ, ಇದು ಯಾವ್ದೋ ನಮ್ ಲ್ಯಾಬ್ ಇದ್ದಲ್ಲ, ಲ್ಯಾಬ್ ಭಾಗದಲ್ಲಿ ಜಾಗ ಹಾಕೊಂಡ್ ನೋಡಿ ಭಯ. ಯಾಕೆ ಅಂದ್ರೆ ಫಿಲಮ್ ತೆಗೆದವಾಗ ಬೆಡ್ಶೀಟ್ ಹಾಕೋದು ಅನ್ನೋರು ಅವಾಗ ಪ್ರಸಾದ್ ಲ್ಯಾಬ್ ಎಲ್ಲ ಬಟ್ಟೆಗಳು ಅದೇನು ಬೆಡ್ಶೀಟ್ ಹಾಕೋದು ಅಂತ ಅನ್ನೋರು. ಫಿಲಮ್ ರಿಲೀಸ್ ಆಗ್ಬೇಕಾದ್ರೆ ಬೆಳಗಿನ ಜಾವ 5 ಗಂಟೆ ಜಾಗರಣೆ ಮಾಡ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ. ಅವ್ರು ಕೇಳೋದು ಸೇಫ್ ಪ್ರೀತಿ ಮಾತ್ರ, ಪ್ರೀತಿ ಒಂದು ಮಾತ್ರ ಕೇಳ್ತಾರೆ ಇಂಟರ್ವ್ಯೂ. ನಾ ಅದಕ್ಕೆ ಹೇಳಿದೆ, ಅವ್ರು ಗೌರವಾಧ್ಯಕ್ಷರು ಅಂದ್ರೆ ಪಟ್ ಮಾಡ್ಬಿಟ್ರಪ್ಪ, ಅನೌನ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರು ಯಾರನ್ನ ಬೇಕಾದ್ರೆ ಸ್ಪಂದಿಸ್ತಾರೆ. ಇನ್ನೇನ್ ಬೇಕು, ಇಬ್ರು ಜೋಡ ಎತ್ಕೊಂಡಿದ್ದ ಅಂದ್ರೆ ಕೆಲಸ ಬೇಕಾದ್ರೆ ಮಾಡ್ತಾರೆ. ನೋ ವರಿ ಅಟ್ ಆಲ್. ಹಾಗೆ ಚೆನ್ನಾಗಿ ಬೆಳೆದು ಬಂದಂಥದ್ದು ಅನೇಕರು ಬಹಳ ಶ್ರಮ ವಹಿಸಿ ಪಾಪ ಇದನ್ನ ಕಟ್ಟಿದ್ದಾರೆ. ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಮ್ಮ ಒಂದು ಆಸೆನೂ ಕೂಡ. ನೀವು ಯಾವತ್ತಿದ್ರು ಕೂಡ ಇದೆ ಅಂತಲ್ಲ, ಯಾವತ್ತಿದ್ರು ಕರೀರಿ, ನಾವು ಬಂದು ವಿಷಯ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ಮ ಯೋಗ್ಯತೆಗೆ ಏನಾದ್ರು ಕರ್ಕೊಂಡು ಮೋದಿ ಪಕ್ಕ ನಿಲ್ಸೋದಂದ್ರೆ ನನ್ನ ಸಿನಿಮಾ ಮತ್ತೆ ಸಿನಿಮಾ ಊಟ ನಿಲ್ಸಿದ್ರು. ನಾವು ಸಿನಿಮಾ ನಿಲ್ಸೋದ್ರಿಂದ ಅಲ್ಲೆಲ್ಲ ಹೋಗಕ್ ಆಗ್ತಾರೆ. ದಟ್ ಈಸ್ ದಿ ಲಕ್. ಸಿನಿಮಾ ಅಂದ್ರೆ ಅದಕ್ಕೆ ಅದೇ ಆದಂತ ಒಂದು ಘನತೆ ಬೆಳೆಸುತ್ತೆ, ಊಟ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಇವತ್ತು ನಾವು ನೆಮ್ಮದಿಯಾಗಿ ಒಂದು ಮನೆಯಲ್ಲಿ ಇದ್ದೀವಿ, ಒಂದು 4 ಜನ ಸಹಾಯ ಮಾಡೋ ಮಟ್ಟಕ್ಕೆ ಅಂದ್ರೆ ನಮ್ಗೆಲ್ಲೂ ಬಂದಿಲ್ಲ, ಸಿನಿಮಾನೇ ಹೋಗಿಲ್ಲ. ಸೊ ಹಾಗಾಗಿ ಸಿನಿಮಾ ಕಾರ್ಯಕರ್ತರು ಚೆನ್ನಾಗಿರ್ಬೇಕು, ನಿರ್ಮಾಪಕರುಗಳು ಚೆನ್ನಾಗಿರ್ಬೇಕು. ಯಾಕಂದ್ರೆ ಪಾಪ ಅವ್ರು ಎಲ್ಲೆಲ್ಲಿಂದ ಗೊತ್ತಿರ್ತಾರೆ, ಅವ್ರು ಮಾತ್ರ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಪ್ಲಾನಿಂಗ್ ಇಂದ ಇವತ್ತು ಸಿನಿಮಾ ನಾನು ಈ ಮಾಧ್ಯಮದ ಮುಖಾಂತರ ಇವತ್ತು ಎಲ್ಲ ಹಿರಿಯರಿದ್ದಾರೆ, ನಮ್ದೇನು ತಪ್ಪು ಅಂತ ಅನ್ಸೋಲ್ಲ. ಯಾಕಂದ್ರೆ ಇವತ್ತಿನ ಕಾಲ ಹೆಂಗಿದೆ, ಸತ್ಯ ಮಾತಾಡಿದ ತಕ್ಷಣ ಜುಮ್ಮ ಸ್ಟಾರ್ಟ್ ಮಾಡ್ತಾರೆ, ಅಸಹ್ಯ ನಮ್ಗೆ ಆಗೋದಿಲ್ಲ. ದಯವಿಟ್ಟು ಆಕ್ಷನ್ ಪ್ಲಾನ್ ಮಾಡಿ ಒಂದು ಒಳ್ಳೆ ಸಿನಿಮಾನ, ಒಳ್ಳೆ ಕಥೆನ, ಒಳ್ಳೆ ಕಥೆಗಾರನ ಕರೆಸಿ ನಿಮ್ಮ ಚುಟ್ಟು ಜನವಾರನ ತಗೊಂಡೋಗಿ ಯಾರ ಕೈಗೂ ಕೊಡ್ಬೇಕು, ನೀವು ಬಿಟ್ಕೊಡಿ. ಹಿಂದೆ ಎಲ್ಲ ನಿರ್ಮಾಪಕರು ಹೆಂಗಿದ್ರು ಅಂದ್ರೆ, ಎಲ್ಲಿ ನಡೀತಾ ಇದೆ ಶೂಟಿಂಗು, ಇಂಥ ಕಡೆ ಸದಾಶಿವನಗರದಲ್ಲಿ, ಯಾವ್ದು 6ನೇ ಸೀನಾ, 6ವ ಏನ ಅಂತ ಅವ್ರ ಕಥೆ ಗೊತ್ತಿತ್ತು, ಚಾರ್ಟ್ಗಳಿತ್ತು ಎಲ್ಲ ಗೋಡೆ ಮೇಲೆ, ಅದನ್ನ ನೋಡಿ ಮಾತಾಡೋದು. ಇವತ್ತು ಬೇರೆ ಆಗಿದೆ. ಒಂದ್ ಸಿನಿಮಾ ಸಿಕ್ಕಿದ್ರೆ ಸಾಕು, ನಾವು ಸೆಟ್ಲ್ ಆಗಬಹುದು ಅನ್ನೋ ಮನಸ್ಥಿತಿಯ ಅನೇಕರು ಬಂದ್ಬಿಟ್ಟಿದ್ದಾರೆ. ಹೋಗ್ಲಿ, ಹಳೆಯ ಸಿಸ್ಟಮ್ ಬರ್ಲಿ ತಿರುಗಿ ವಾಪಸ್ಸು. ಸಿನಿಮಾ ಮಾತ್ರ ನಾನು ಚಾಲೆಂಜಿಂಗ್ ಆಗಿರ್ತೀನಿ. ಯಾವುದು ಬೇಕಾದ್ರೂ ಸಾಯ್ಬಹುದು, ಸಿನಿಮಾ ಸಾಯೋಲ್ಲ ರೀ. ಕಲೆ ಇಲ್ಲದೆ ಈ ಜಗತ್ತಲ್ಲಿ ಯಾರು ಬದುಕಕ್ಕಾಗಲ್ಲ. ಅದಕ್ಕೊಂದು ಬೆಸ್ಟ್ ಉದಾಹರಣೆ ಏನು, ಇವತ್ತು ಆಧುನಿಕ ತಂತ್ರಜ್ಞಾನ ನಮ್ಮ ಸಿನಿಮಾನ ಕೊಲೆ ಮಾಡ್ತಾರೆ. ಏನು ಎಲ್ಲ ನಿಮಗೆ ಪಿಕ್ಚರ್ ರಿಲೀಸ್ ಆದಂತ ಕೇವಲ 2-3 ಗಂಟೆಗಳಲ್ಲಿ ತಗೊಂಡೋಗ್ಬಿಟ್ಟು ನಿಮ್ಗೆ ಆನ್ಲೈನ್ ಅಲ್ಲೇ ಬಿಡುವಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಾವು ಪೈರಸಿ ಮಾಡ್ತಿದ್ದಾರೆ. ಅದನ್ನ ನಾನು ಹೌಸಲ್ಲಿ ಮಾತಾಡಿ ಅಶ್ವಿನ್ ಅವರಿಗೆ ಒಪ್ಪಿಸಿ, ಇಲ್ಲಿ ಬಂದು ಸುಮ್ಮನೆ ಬಾಯಿ ಮಾತು ಹಾಕ್ಬಾರ್ದು ಅಂತ ಹೇಳಿ ಮಾಡಿದಂತ ಒಂದ್ ಇಬ್ಬರನ್ನ ಹಿಡಿದಾಗ ಪಾಪ ಇವನಪ್ಪ ಬಂದಿದ್ದ ನನ್ನ ಜೊತೆ, ಇವನ್ ಜೊತೆ ಯಾರೋ ಇನ್ನೊಂದಿಬ್ರು ಬಂದಿದ್ರು. ಇಂಡಸ್ಟ್ರಿ ನಲ್ಲಿ ಒಬ್ಬರು ಬರ್ಲಿಲ್ವಲ್ರಿ, ಏನ್ ನನಗೋಸ್ಕರ ಮಾಡಿದೆ ನಾನು ಕೆಲಸನ, ಒಬ್ರು ಬರ್ಲಿಲ್ಲ. ಅವಾಗ ನಾನು ಅನ್ಕೊಂಡೆ, ನಿಮ್ ಹಣೆ ಬರವೇ ಎಷ್ಟು, ನಾನೇನ್ ಮಾಡಕ್ಕಾಗ್ತದೆ, ಏನು ಮಾಡಕ್ಕಾಗಲ್ಲ. ಆದ್ರೂ ನಾವು ನಿಲ್ಸೋಲ್ಲ. ಈ ಸಲಿನೂ ಹೋದಾಗ ಅಶ್ವಿನ್ ಅವ್ರಿಗೆ ಅಡ್ಡ ಆಗ್ದೆ. ನಮ್ಮ ಬಿಜೆಪಿ ಸಭೆದು ಮೀಟಿಂಗ್ ನಡೀತಾ ಇತ್ತು, ಅವ್ರು ಬಹಳ ಸೀರಿಯಸ್ ಆಗಿದ್ರು. ಸರ್ ನಿಮ್ಮ ಹತ್ರ ನಾನು 2 ನಿಮಿಷ ಮಾತಾಡ್ಬೇಕು ಅಂತ. ಆಗಲ್ಲ ಅಂದ್ರು. ತುಂಬಾ ಧನ್ಯವಾದ ಅಂತ ಹೋಗ್ತಾ ಇದೆ ಕೋಪ ಮಾಡ್ಕೊಂಡು. ನೋಡೋಣ ಬಾಬಾ ಏನಂದ್ರು. ಅವ್ರಿಗೆ ಹೇಳಿದೆ, ಸಿನಿಮಾ ಅನ್ನೋದು ರಸ್ತೆಗೆ ಬಂದಿದೆ ರೀ, ಮೊಬೈಲಿಗೆ ಬಂದಿದೆ. ನಾನು ಎಕ್ಸಾಂಪಲ್ ಹೇಳಿದೆ, ನಾನು ನಮ್ಮ ಮೈಸೂರದಲ್ಲಿ ಯಾವ್ದೋ ಒಂದು ಕಾರ್ಯ ಮಾಡಕ್ ಹೋದಾಗ ಒಂದು 23 ಜನ ಹುಡುಗರು ಕೂತಿದ್ರು, ಏನೋ ನೋಡ್ತಾ ಇದ್ರು. ನಾನು ಸುಮ್ಮನೆ ಮಾವನ್ ರೇಟ್ಸೋದಲ್ಲ, ಏನೋ ಪೊಲಿ ಪಿಕ್ಚರ್ ನೋಡ್ತಿದ್ದಲ್ಲ. ಇಲ್ಲ ಅಣ್ಣ, ದುನಿಯಾ ವಿಜಯ್ ಪಿಕ್ಚರ್ ನೋಡ್ತಾ ಇದೀವಿ ಅಂತ ಅಂದ್ರು. ಅದು ಇನ್ನೂ ಥಿಯೇಟರ್ 3 ದಿನ 4 ದಿನ ಆಗಿತ್ತು. ಒಂದು 23 ಜನ ನಮ್ಮ ಹಳ್ಳಿನಲ್ಲಿ ನೋಡ್ತಾ ಕೂತಿದ್ದಾರೆ. ಉಗಿದೆ ಅವ್ರಿಗೆ ನಾನು ಎಂತ ದರಿದ್ರ ಮಕ್ಕಳು, ಯಾಕೋ ಈ ತರ ಮಾಡ್ತೀರಿ, ಹಿಂಗೆಲ್ಲ ಮಾಡೋದು ತಪ್ಪಲ್ವೇನೋ, ಯಾರೋ ನಿರ್ಮಾಪಕರು ಕೊಲೆ ಮಾಡ್ತಿದ್ರಿ ನೀವೆಲ್ಲ. ಅಣ್ಣ ನಾವೇನ್ ಮಾಡೋಣ, ಮೊಬೈಲ್ ಬರ್ತದೆ, ನಾವು ನೋಡ್ಕೊಂತೀವಿ. ನೀವು ನಂಬಲ್ಲ, ನಾನೇನ್ ಜಾಸ್ತಿ ಇಲ್ಲ, ಒಂದು 5-6 ಸಾವಿರ ಖರ್ಚು ಮಾಡಿ ಹ್ಯಾಕ್ ಬರುತ್ತೆ ಸಿನಿಮಾ, ಎಲ್ಲಿಂದ ಬರುತ್ತೆ, ಹೆಂಗ್ ಅಪ್ಲೋಡ್ ಮಾಡ್ತಾರೆ, ಇದಿಷ್ಟನ್ನು ಕೂಡ ಪತ್ತೆ ಹಚ್ಚಿ ಒಂದು ಫಾರ್ಮೆಟ್ ಮಾಡಿ ಇಟ್ಕೊಂಡು ಇವಾಗ ಸರ್ಕಾರಕ್ಕೆ ಒಪ್ಸಿದೀವಿ. ಟೆಲಿಗ್ರಾಮ್ ಆ್ಯಪ್ ಅನ್ನುವಂತ ಒಂದು ದರಿದ್ರ ಆ್ಯಪ್, ರಷ್ಯನ್ ಆ್ಯಪ್, ಫಸ್ಟ್ ಅದ್ರಲ್ಲಿ ಬಿಡ್ತಾರೆ. ಅದ್ರಲ್ಲಿ ಬಿಟ್ರೆ ಅದಕ್ಕೆ ಅಂಗ ಆ್ಯಪ್ಗಳು ಇದಾವೆ ಬೇರೆ ಒಂದು 5-6, ಅಲ್ಲಿಂದ ಪಾಸ್ ಆಗಿ ಯಾವ ಮಟ್ಟಕ್ಕಿದೆ ಅಂದ್ರೆ, ನೀವು ಆ್ಯಪ್ಗೆ ಮೆಂಬರ್ ಆದ್ರೆ 12 GB ಫ್ರೀ ಆಗಿ ಕೊಡ್ತಾನೆ. ಕಳ್ತನ ಮಾಡಕ್ಕೆ 12 GB ಫ್ರೀ ಆಗಿ ಕೊಡ್ತಾನೆ. ಯಾವ ಪಿಕ್ಚರ್ ಬೇಕಾದ್ರೆ ಡೌನ್ಲೋಡ್ ಮಾಡಬಹುದು. ಇನ್ನು ಪಾಪ ವಿಜಯ್ ಪಿಕ್ಚರ್ ರಿಲೀಸೇ ಆಗಿರ್ಲಿಲ್ಲ, ಈಗೇನೋ ಪೋರ್ಟಲ್ ನಿಂತಿದೆ, ಆಗಿಲ್ಲ. ಆ ಪಿಕ್ಚರ್ಗೆ ಅನೌನ್ಸ್ಮೆಂಟ್ ಆಗ್ತಾ ಇದ್ದಾರೆ. ಸಾರಿ ಸರ್, ಅನೌನ್ಸ್ಮೆಂಟ್ ಆಗ್ತಾ ಇದ್ದಾರೆ.
ಈ ತರ ವಿಜಯ್ ಪಿಕ್ಚರ್ ನಮ್ಮ ಆಪ್ ಅಲ್ಲಿ ಬರುತ್ತೆ ಬೇಗ. ಹೌದು, ಎಲ್ಲರಿಗೂ ಆಗಿದೆ. ನಾವು ಮೆಂಬರ್ ಆಗಿ ಅಂತ ಅಷ್ಟು ಬೋಲ್ಡ್ ಆಗಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾ ಇದ್ದಾರೆ. ಅವನ ಒಂದು ಆಪ್ ಅಲ್ಲಿ 1900 ಅಮೆರಿಕನ್ ಡಾಲರ್ ಇದೆ ಒಬ್ಬನ ಹತ್ರ. ಅವನು ಹೇಳ್ತಾನೆ ನಮ್ಗೆ ಈ ತರ ಇನ್ನ 400-500 ಜನ ಇದ್ದೀವಿ ಅಂತ ಅವನು ಹೇಳ್ತಾನೆ. ಯಾರ ಜವಾಬ್ದಾರಿ ಇದು? ನಾನು ಒಬ್ಬನ ಜವಾಬ್ದಾರಿ. ಎಲ್ಲ ಬರ್ಬೇಕು ತಾನೆ, ಎಲ್ಲ ಬಂದು ನಿಂತಿರ್ಬೇಕಾಯ್ತು. ಅವತ್ತು ನಮ್ಗೆ ಆ ಕಡೆ ನಿಲ್ಬೇಕಾಯ್ತು. ಒಬ್ಬರು ಬರಲಿಲ್ಲ. ಏನಿದು ಅರ್ಥ ನನಗೆ? ಅದನ್ನೇ ಆ ಒಗ್ಗಟ್ಟಿನ ಫಸ್ಟ್ ಡೆವಲಪ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಈ ಕಾರ್ಮಿಕರು ಇನ್ನ 25 ವರ್ಷ ದುಡಿದು ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು. ಸಿನಿಮಾ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಮೋಸ ಆಗ್ಬಾರ್ದು. ಸಿನಿಮಾ ಮೋಸ ಆಗ್ಬಾರ್ದು ಅಂದ್ರೆ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿರ್ಬೇಕು ಅಂದ್ರೆ 3 ಬಿಟ್ಟು ನಾವು ನಿಂತ್ಕೊಬೇಕು, ಹೋರಾಟ ಮಾಡಬೇಕು. ಇದನ್ನ ಅಭ್ಯಾಸ ಮಾಡ್ಕೋಬೇಕು. ನಾವೇ ಎಲ್ಲರೂ ತನ್ನ ಸ್ಥಾನ ಸರಿ ಹೋಗುತ್ತೆ. ಗೋವಿಂದಣ್ಣ ಅವ್ರ ಕೈಗೆ ಕೊಟ್ಟಿದ್ದೀವಿ. ನಾವು ಅವರು ಸುಮಾರು 5 ಸಿನಿಮಾ ಒಟ್ಟಿಗೆ ಮಾಡೋದು. ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿದ್ವಿ ಕೇಳಿ ಅವ್ರಿಗೆ. ರೋಡಲ್ಲಿ ಯಾರೋ ಒಬ್ಬ ಸಿಗಾಕೋಬಿಟ್ಟ ನನ್ನ ಕೈಗೆ. ಮೈಸೂರು ಮಂಡ್ಯ ಹಾಸನ ತಗೋಬಿಟ್ರಂತೆ ಸರ್. ಮೈಸೂರು ಮಂಡ್ಯ ಹಾಸನ ತಗೋ ಅಂತಂದ್ರೆ ಎಷ್ಟು ತಗೋಬಿಡ್ಲ ಹೋಗ್ಬಿಡ್ತದ ಅಂತ. ನೀನು ಅಗ್ರಿಮೆಂಟ್ ಹಾಕಪ್ಪ ಗುರು. ಅಗ್ರಿಮೆಂಟ್ ಕೇಂದ್ರ ಒಂದು ರಾಜ್ಕಮಲ್ ಜೀವನ್ ಹಾಕಪ್ಪ ಅಗ್ರಿಮೆಂಟ್ ಅನ್ಬಿಟ್ಟು ಅಗ್ರಿಮೆಂಟ್ ಹಾಕ್ಸಿ ಅವನಿಗೆ ಪಿಕ್ಚರ್ ರಿಲೀಸ್ ಮಾಡ್ಬಿಟ್ಟು ಸೆಂಟ್ರ್ ರೋಡ್ ಅಲ್ಲಿ ಕಾಲ್ ಹಿಡ್ಕೋಬಿಟ್ಟ. ನಂಗೆ ದುಡ್ಡು ಕೊಡಕ್ಕಾಗಲ್ಲ ಗುರು ಪ್ಲೀಸ್ ಗುರು ಅಂತ. ನಿನಗೆ 13 ಕೇಳದೆ ಕೊಡಕ್ಕಾಗಿಲ್ಲ, ಈಗ 26 ಇಡು ಅಲ್ಲಿ ಫಸ್ಟ್ ಅಂತ. ಹಾಗೆ ಸಿನಿಮಾ ಬಿಸ್ನೆಸ್ ಮಾಡಿದ್ದು. ಎಷ್ಟು ಗಾಂಧಿನಗರಕ್ಕೆ ಬಂದ್ರೆ ಆ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತದೆ. 100 ಆಫೀಸು. ಇವತ್ತು ಕೇಳ್ತೀನಿ ಯಾವ ಆಫೀಸ್ ಇದೆ ಅಂದ್ರೆ ಒಂದು 2.5 ಆಫೀಸ್ ಇದೆ ಸರ್ ಇಲ್ಲಿ ಅಂತ. ಹಂಗಾಗಿ ಏನೋ ಪುಣ್ಯಾತ್ಮರು ಇವ್ರು ಬಂದಿದ್ದಾರೆ ಸರ್, ತುಂಬಾ ಧನ್ಯವಾದ. ನೀವೆಲ್ಲ ಅಟ್ಲೀಸ್ಟ್ ಇಂಡಸ್ಟ್ರಿನ ಉಳಿಸ್ತಾ ಇದ್ದೀರಿ. ಕಾರಣ ನೀವು ಅಷ್ಟೇ. ನಾನು ನಿಮ್ಮನ್ನು ನೋಡಿದೆ, ನೀವು ಅಷ್ಟು ಕಳ್ಕೊಂಡ್ರು ಕೂಡ ಒಂದು ಮಾತು ಅಂದ್ರೆ, ನಾನು ರಾಜ್ಕುಮಾರ್ ಪಿಕ್ಚರ್ಗೆ ಟೂರಲ್ಲಿ ಸಿನಿಮಾ ನೋಡಿದ್ರು. ನಾನು ಸಿನಿಮಾ ಪ್ರೇಮಿ. ನಾನು ದುಡ್ಡು ಮಾಡಕ್ ಬಂದಿಲ್ಲ, ಸಿನಿಮಾ ಪ್ರೀತಿ ಬಂದಿದ್ದೀನಿ ಅನ್ನೋ ಪ್ಯಾಷನ್ ಬಂದಿದ್ದೀನಿ. ತುಂಬಾ ಧನ್ಯವಾದ ಸರ್. ನಿಮ್ಮಂತವ್ರು ಬರ್ಲಿ, ನೀವು ಹೇಳಿ ಸರ್. ನಿಮ್ಮ ಮನೆ ಗೇಟ್ ಅಲ್ಲಿ ವಾಚ್ಮನ್ ಕೆಲಸ ಮಾಡ್ಕೊಡ್ತೀನಿ ಜೊತೆ ನಾವು ಇರ್ತೀವಿ ಸರ್. ಒಳ್ಳೇದಾಗ್ಲಿ. ನಾವೆಲ್ಲ ಬರ್ಬೇಕು. ನಿರ್ಮಾಪಕರು ಇದೆ ತಾನೆ ಅಲ್ವೇನಪ್ಪ? ನಮ್ಗೆ 63 ವರ್ಷ ಆಯ್ತು. ಈಗ ನಾವು ಸಿನಿಮಾ ಮಾಡಕ್ ಆಗ್ತದೆ. ನಮ್ಗೇನು 5 ವರ್ಷ ದೊಡ್ಡವಪ್ಪ. ಹಾಗೆ ನಾನು ಕಡೆಯವರೆಗೂ ನಾನು ಪ್ರಾರ್ಥನೆ ಮಾಡೋದ್ರೆ ಎಲ್ಲರೂ ಚೆನ್ನಾಗಿರಪ್ಪ. 100 ವರ್ಷ ಚೆನ್ನಾಗಿರ್ರಿ. ನಮ್ಮ ಹಿಂದೂ ಶಾಸ್ತ್ರ ಹೇಳ್ಕೊಟ್ಟಿದ್ದು ಒಂದೇ, ಸರ್ವ ಆತ್ಮನೇನ ಬ್ರಹ್ಮ ಸರ್ವೇ ಜನ ಸುಖನೋ ಅಂತ ಅಟ್ಟೆ ಹೇಳಿರೋದು, ಬೇರೆ ಇನ್ನೇನು ಹೇಳಿಲ್ಲ. ನೀವೆಲ್ಲರೂ ಚೆನ್ನಾಗಿರಿ, 100 ವರ್ಷ ಚೆನ್ನಾಗಿರಿ. ಇದು ಸಣ್ಣ ಪುಟ್ಟ ಇದೆ, ದಯಮಾಡಿ ಇವ್ರು ಯಾರೋ ಫೋನ್ ಎತ್ತಲ್ಲ ಅಂದ್ರು, ನಾ ಫೋನ್ ಎತ್ತಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಅದ್ರ ತರ ಒಂದು ಕಚಡ ಸಿಸ್ಟಮ್ ಯಾವ್ದು ಇಲ್ಲ. ಯಾರ್ಯಾರು ರೆಕಾರ್ಡ್ ಮಾಡ್ಬಿಟ್ಟು ಎಲ್ಲೆಲ್ಲ ಹಾಕ್ಬಿಟ್ಟವ್ರೆ. ಯಾಕೆ ಬೇಕು? ನಾವು ಬೇಡದಿರೋ ಸಮಾಚಾರ, ಬೇಡದಿರೋ ಸಮಾಚಾರ. ಫೋನೇ ದರಿದ್ರ ಹೋಗಿದೆ. ನಾನು ಅದಕ್ಕೆ ಯಾವ ಫೋನೇ ಮುಟ್ಟಲ್ಲ, ಯಾರು ಬಂದ್ರು ಮಾಡಲ್ಲ. 4-5 ಜನ ಪಿ ಎ ಗೋಡವ್ರೆ, ಅವ್ರು ಎತ್ಕೊಳ್ತಾರೆ, ನನ್ನ ವಿಷಯ ಹೇಳ್ತಾರೆ. ಧನ್ಯವಾದ, ನಮಸ್ಕಾರ ಮೇಡಮ್. ಒಂದ್ಸೇನು ನಿಮ್ ಬಗ್ಗೆ ಮಾತ್ರ ಕೂತ್ಕೊಳ್ಳಿ. ನಿಮ್ ಬಗ್ಗೆ ನನಗೆ ಅಗಾಧವಾದಂತ ಒಂದು ಗೌರವ ಇದೆ. ಒಂದು ದಿನ ಒಂದು ದಿನ ಒಬ್ಬ ನಿರ್ಮಾಪಕ 10,000 ಹಾಕ್ಬಿಟ್ಟು ಪೂಜೆ ಮಾಡ್ಬಿಟ್ಟ. ಪಿಕ್ಚರ್ ಮಾಡಕ್ ಆಗಿಲ್ಲ. ನಮ್ಮ ಮಾಣಿಕ್ಯದ ಆಫೀಸ್ ಬಾಗ್ಲು ಕಾದು ಒಂದು 36 ಲಕ್ಷ ವಂಚಿ ಪಿಕ್ಚರ್ ಮಾಡಿ ಬಹಳ ದೊಡ್ಡ ಹಿಟ್ ಆಯ್ತು. ಆಮೇಲೆ ಅವನಿಗೆ ನನಗೆ ಡಿಸ್ಪ್ಯೂಟ್ ಬಂತು ಯಾವುದೋ ಕಾರಣಕ್ಕೆ. ನನಗೆ ಏಕಾಏಕಿ ಅವನು ಏನೋ ಕೆಟ್ಟ ಮಾತಲ್ಲ ಹೊರಗೆ ಹೋಗ್ಬಿಟ್ಟೆ. ಅದಾದ್ಮೇಲೆ ಜ್ಞಾನು ಅಂತ ಅಂದ್ಬಿಟ್ಟು. ಯಾವ್ದು ಬಿಡಿ ಬೇಡ ಆಯ್ತಾ. ಅವಾಗ ನಾನು ಇಂಡಸ್ಟ್ರಿ ಎಲ್ಲಾರ್ಗು ಫೋನ್ ಮಾಡಿದೆ. ಎಲ್ಲಾರು ಎಸ್ಕೇಪ್ ರಾಜಗಳೇ, ಎಲ್ಲ ಓಡಾಬಿಟ್ರು, ಯಾರು ಬರ್ಲಿಲ್ಲ. ಎಲ್ಲರ ಮನೆ ಮಾಡುವ ಸರ್ ಈ ಟೈಪ್ ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ನಾನು ಎಕ್ಸ್ಪ್ರೆಷನ್ ಕೊಟ್ರೆ ಅವಂತ ಗೊತ್ತಾಗ್ಬಿಡುತ್ತೆ. ಹೇಳಲ್ಲ ನಾನು, ಆಲ್ ರಿಜೆಕ್ಟೆಡ್. ಅವಾಗ ಇವ್ರು ಬಂದು, ಯಾರು ಇಲ್ದೇ ಇರು ನಾನು ಇರ್ತೀನಿ ಜಗ್ಗೇಶ್ ನಿಮ್ ಜೊತೆ ಅಂತ ಹೇಳಿ ಪಾಪ ಇವ್ರು ನಿಂತ್ಕೊಂಡು ಇಡೀ ಹೆಣ್ಣು ಮಕ್ಕಳ ಸಂಘವನ್ನೇ ಕಟ್ಟಿದ್ರು. ಅವತ್ತು ಕಲಾವಿದರು ಸಂಘದಲ್ಲಿ ಪೋಷಕ ಕಲಾವಿದರು ಮೇಡಮ್ ಅವರು ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಕೂತು ಎಷ್ಟು ಅದ್ಭುತವಾಗಿ ಮಾತಾಡಿ ಕಡೆಗೆ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತಂದ್ರು, ಜಗ್ಗೇಶ್ ಏನಾದ್ರು ಬ್ಯಾನ್ ಮಾಡಂಗಿದೆ ಫಸ್ಟ್ ನಾನು ಮಾಡ್ಬಿಡಿ ಇವತ್ತು ಹೇಳಿದವರು. ಎಂತ ಪುಣ್ಯವಂತ ಇವರೆಲ್ಲ, ಎಂತ ಅದ್ಭುತವಾಗಿ ನಮಗೆ ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಾನು ಬಹಳ ದೊಡ್ಡ ಅಭಿಮಾನ ಇದೆ. 100 ವರ್ಷ ಚೆನ್ನಾಗಿದೆ ಮೇಡಮ್ ಅವರೇ. ಬೇಗ ನಿಮ್ಮ ಮಗಳಿಗೆ ಹೇಳಿ ಅಜ್ಜಿ ಆಗಿದೆ. ಧನ್ಯವಾದ, ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.